ಎಲ್ರಿಗೂ ನಮಸ್ಕಾರ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವಾಗಿನ ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆ ಅಂದರೆ ಕೇವಲ ರೆಡಿ ಆಗೋದು, ಸ್ಕೂಲ್ಗೆ ಹೋಗಿ 1-2 ಗಂಟೆ ಪ್ರೋಗ್ರಾಮ್ ಮಾಡಿಕೊಂಡು ಫ್ಲಾಗ್ ಹಾಸ್ಟಿಂಗ್ ಮಾಡಿ ಬರೋದು ಅಷ್ಟೇ. ಅದು ಬಿಟ್ಟರೆ ಸ್ಟೇಟಸ್ ಹಾಕ್ಕೊಳ್ಳೋದು, ಅವ್ರಿಗೂ ಇವ್ರಿಗೂ ವಿಶ್ ಮಾಡ್ಕೊಳ್ಳೋದು. ಆದರೆ ನಾವುಗಳು ಅಂದರೆ 90s ಕಿಡ್ಸ್ ನಮಗೆ ಸ್ವತಂತ್ರ ದಿನಾಚರಣೆ ಅಂದರೆ ಹಬ್ಬ ಥರ ತಿಂಗಳುಗಟ್ಟಲೆ ಪ್ರಾಕ್ಟೀಸು, ಡ್ಯಾನ್ಸ್ ಪ್ರಾಕ್ಟೀಸು. ಆ ಡ್ಯಾನ್ಸ್ ಪ್ರಾಕ್ಟೀಸ್ನ ನೆಪ ಹೇಳಿ ಮ್ಯಾಥ್ಸು, ಸೈನ್ಸ್ ಪೀರಿಯಡ್ನ ತಪ್ಪಿಸ್ಕೊಳ್ಳೋದು. ಇನ್ನೇನು ನಾಳೆ ಸ್ವತಂತ್ರ ದಿನಾಚರಣೆ ಅಂದರೆ ಸಾಕು, ಬೆಳಿಗ್ಗೆ ಬೇಗ ಎದ್ದು ಯೂನಿಫಾರ್ಮ್ ಹಾಕ್ಕೊಂಡು, ಟೇಪ್ ಹಾಕ್ಕೊಂಡು, ಕೈಗೆ ಬ್ಯಾಂಡ್ ಹಾಕ್ಕೊಂಡು ಬೆಳಿಗ್ಗೆನೇ 7 ಗಂಟೆಗೆ ಸ್ಕೂಲಲ್ಲಿ ಇರ್ತಿದ್ವಿ. ಅದ್ರ ಹಿಂದಿನ ದಿನವೇ ಸ್ಕೂಲ್ನೆಲ್ಲ ಗುಡಿಸಿ, ಸಾರಿಸಿ, ರಂಗೋಲಿ ಹಾಕಿ, ಬಣ್ಣ ಹಾಕಿ ತಯಾರು ಮಾಡಿ ಇಡ್ತಿದ್ವಿ. ಇನ್ನೇನು ಧ್ವಜಾರೋಹಣ ಮಾಡಿ ಡ್ರಮ್ ಸೆಟ್ಸ್ ಬಾರಿಸ್ತಾ ಮಾರ್ಚ್ ಪಾಸ್ಟ್ ಮಾಡ್ತಾ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಮನೆ ಹತ್ರ ಹೋದಾಗ ನನ್ನ ಫ್ರೆಂಡ್ ಹೇಳೋದು ನಿಮ್ಮಮ್ಮ ನೋಡ್ತಿದ್ದಾರೆ ಅಂತ, ಅವ್ರ ಮನೆ ಹತ್ರ ಹೋದಾಗ ನಾನು ಹೇಳೋದು ನಿಮ್ಮಮ್ಮ ನಿಮ್ಮ ಅಕ್ಕ ನಿನ್ನನ್ನು ನೋಡ್ತಿದ್ದಾರೆ ನೋಡು ಅಂತ ಹೇಳಿ ಅವ್ರಿಗೆಲ್ಲ ಹಾಯ್ ಅಂತ ಹೇಳಿ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಆಡ್ಕೊಂಡು ನಕ್ಕೊಂಡು ಬರ್ತಾಯಿದ್ವಿ. ಮತ್ತು ನಂತರ ಸ್ಕೂಲಲ್ಲಿ ಬಂದಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು. ಸ್ಕೂಲಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಸ್ವಾಗತ ಭಾಷಣ, ಡ್ಯಾನ್ಸು, ಮೂಕಭಿನಯ, ಹಾಡು ಹೀಗೆ ಎಲ್ಲ ವಿಧವಾದ ಪ್ರೋಗ್ರಾಮ್ ನಡೀತಾಯಿತ್ತು. ನಮಗೆಲ್ಲ ಭಾಷಣದ ಸಮಯದಲ್ಲಿ ಭಾಷಣ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದಿದ್ದು, ನಮ್ಮ ಮೈಂಡೆಲ್ಲ ಬೂಂದಿ ಪಾಕೆಟ್ ಮೇಲೆ ಇರ್ತಿತ್ತು. ಬೂಂದಿ ಪಾಕೆಟ್ನ ಇಸ್ಕೊಂಡು ಚಾಕ್ಲೇಟ್ ತೊಗೊಂಡು ಪ್ಲಾಸ್ಟಿಕ್ ಇಂಡಿಯನ್ ಫ್ಲ್ಯಾಗ್ನ ಕೈಯಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಿದ್ವಿ. ಆ ದಿನಗಳನ್ನ ನಮಗೆ ಇವಾಗ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್? ನಾವುಗಳು ಮಾಡಿದ್ದ ಡ್ಯಾನ್ಸು, ಭಾಷಣ ಅವನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಫೋನೇ ಇರಲಿಲ್ಲ, ಆದರೂ ನಮಗೆ ಬೇಜಾರಾಗ್ತಿರ್ಲಿಲ್ಲ. ಇವಾಗ ಅನಿಸುತ್ತೆ ಆ 90s ಕಿಡ್ಸ್ ಮೆಮೊರೀಸ್ನ ಸೆರೆ ಹಿಡ್ದಿದ್ರೆ ಇಂದಿನ ಮಕ್ಕಳಿಗೆ ಅನುಕೂಲ ಆಗ್ತಿತ್ತು ಅಂತ. ಇವಾಗಿನ ಮಕ್ಕಳಾದರೆ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ ಅವರು ಡ್ಯಾನ್ಸು, ಹಾಡು ಏನೇ ಹೇಳಿದ್ರು ವೀಡಿಯೋ ಮಾಡ್ಕೊಂಬಂದು ಪೇರೆಂಟ್ಸಿಗೆ ತೋರಿಸ್ತಾರೆ. ನಮ್ಮ ಕಾಲದಲ್ಲಿ ಮೊಬೈಲೇ ಇರಲಿಲ್ವಲ್ಲ, ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಪೇರೆಂಟ್ಸ್ ಏನಾದರೂ ಸ್ಕೂಲಿಗೆ ಬಂದು ಡ್ಯಾನ್ಸ್ ನೋಡೋಕ್ಕಾಗಲಿಲ್ಲ ಅಂದರೆ ಮನೆ ಹತ್ರ ಬಂದಾಗ ಅಪ್ಪ, ಅಜ್ಜಿ, ತಾತ ಯಾರೇ ಇದ್ರೂ ಬಾರಮ್ಮ ನೀನು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತೆ, ಇಲ್ಲೊಂದು ಸರಿ ಮಾಡಿ ತೋರಿಸು, ನೀನು ಹೆಂಗೆ ಕಿತ್ತೂರಾಣಿ ಚೆನ್ನಮ್ಮಂದು ವೇಷ ಹಾಕಿದ್ದೆ ಸಖತ್ ಮಾಡಿದಂತೆ ಬಾ ಅಂತ ಹೇಳಿ ಇನ್ನೊಂದು ಸರಿ ಮಾಡಿಸಿರೋರು. ನಮಗೆ ಅವರೆಲ್ಲರ ಮುಂದೆ ಮಾಡೋಕ್ಕೆ ಮುಜುಗರ ಆದ್ರೂ ಹಂಗೋ ಹಿಂಗೋ ತಿಂದು ಕಳ್ಕೊಂಡು ಅವ್ರ ಮುಂದೆ ಒಂದು ಸರಿ ಮಾಡಿ ತೋರಿಸ್ತಿದ್ವಿ. ನಮಗೆ ಸ್ವತಂತ್ರ ಆಚರಣೆಯ ದಿನ ಅಲ್ಲ, ಅಂದೇ ಸ್ವತಂತ್ರ ಸಿಕ್ಕಿದ ದಿನ ಆಗ್ತಿತ್ತು. ಅಷ್ಟು ಎಂಜಾಯ್ ಮಾಡ್ತಿದ್ವಿ. 90s ಕಿಡ್ಸೇ ಲೈಫ್ನ ತುಂಬ ಎಂಜಾಯ್ ಮಾಡಿರೋದು. ಮತ್ತು ಇವಾಗ ಮಿಸ್ ಮಾಡ್ಕೊಳ್ತಿರೋದು ಅವರೇ. ನೀವು 90s ಕಿಡ್ಸ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಈ ಹಾಡು ನೆನಪಿದೆಯಾ? ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಮುಗಿಲ ಹೇಣಿ ಹೇರಿನಿಂದ ವಿಜಯ ಬೇರೆ ಬಾರಿಸಿ ಬಾರಿಸಿ ಬಾರಿಸಿ. ಜೈ ಹಿಂದ್, ಜೈ ಭಾರತ ಮಾತೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.